ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜಂಗಿ ಕುಸ್ತಿ ನಡೀತು. ಆಡಳಿತ ಮಂಡಳಿ ಹಾಗೂ ಆಡಳಿತ ಮಂಡಳಿಯಲ್ಲೇ ಇದ್ದುಕೊಂಡು ಈಗ ವಿರೋಧ ಪಕ್ಷವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದಿಷ್ಟು ನಿರ್ದೇಶಕರು ಇವರೆಲ್ಲರ ನಡುವೆ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧ್ಯಕ್ಷರಾಗಿ ಟಿ ದೇವೇಗೌಡರು, ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿ ಅವರು ಅಂಡ್ ಖಜಾಂಚಿಯಾಗಿ ಪಾರ್ಶ್ವನಾಥ್ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇವರ ಅಧಿಕಾರವನ್ನ ಕಸಿದುಕೊಳ್ಳಬೇಕು ಅಂತ ಹೇಳಿ ಇವರೊಟ್ಟಿಗೆ ಉಪಾಧ್ಯಕ್ಷರಾಗಿದ್ದಂತಹ ಗುರುದೇವ್ ಮತ್ತೆ ಇವರೊಟ್ಟಿಗೆ ಕಾರ್ಯದರ್ಶಿಯಾಗಿದ್ದಂತಹ ಜಿಟಿ ಕುಮಾರ್ ಸೇರಿದಂತೆ ಇನ್ನೊಂದಿಷ್ಟು ಮಂದಿ ನಿರ್ದೇಶಕರು ತಮ್ಮದೇ ಆದಂತಹ ಒಂದು ಬಣವನ್ನ ಕಟ್ಟಿಕೊಂಡು ಅಶೋಕ್ ಆರ್ನಳ್ಳಿ ಅವರ ಹೆಸರನ್ನ ಹೇಳಿಕೊಂಡು ಬಹಳಷ್ಟು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಹಾಸನದ ಕೋರ್ಟಿಗೆ ಹೋದ್ರು. ಹಾಸನದ ಕೋರ್ಟ್ ಅಲ್ಲಿ ಹಿನ್ನಡೆ ಆಯ್ತು. ಹಾಸನದ ಜಿಲ್ಲಾ ನ್ಯಾಯಾಲಯ ಅಶೋಕ್ ಆರ್ನಳ್ಳಿ ಅವರು ಅವರ ಬಣದಲ್ಲಿದ್ದಂತಹ ಗುರುದೇವ್ ಅವರಾಗಿರಬಹುದು ಇವರೆಲ್ಲ ಹಾಕಿದ ಅರ್ಜಿಯನ್ನ ತಾತ್ಕಾಲಿಕವಾಗಿ ಒಂದು ಮಧ್ಯಂತರ ಆದೇಶವನ್ನ ನೀಡುವ ಮೂಲಕ ಅಧ್ಯಕ್ಷರಾಗಿ ಟಿ ಅವರು ಅಂಡ್ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿ ಅವರೇ ಮುಂದುವರಿಬೇಕು, ಅವರ ಆಡಳಿತಕ್ಕೆ ಯಾರು ಕೂಡ ಅಡ್ಡಿಯನ್ನ ಮಾಡಬಾರದು ಅಂತ ಒಂದು ಮಧ್ಯಂತರ ಆದೇಶವನ್ನ ನೀಡದು. ಇದು ಪಾರ್ಟ್ 1. ಇದರೊಟ್ಟಿಗೆ ಹೈಕೋರ್ಟ್ ನಲ್ಲಿ ಬೇರೆ ಬೇರೆ 6 ಎಂತೆಂಥವೋ ಕೇಸ್ಗಳನ್ನೆಲ್ಲ ಹಾಕೊಂಡಿದ್ರು. 6 ಕೇಸು ಕೂಡ ಡಿಸ್ಮಿಸ್ ಆಗಿ ಹೋಗಿತ್ತು. ಇದಾದ ನಂತರ ಹಾಸನದ ನ್ಯಾಯಾಲಯ ಏನು ತೀರ್ಪನ್ನ ಕೊಟ್ಟಿತ್ತಲ್ಲ ಇವರ ಆಡಳಿತಕ್ಕೆ ಯಾವುದೇ ಧಕ್ಕೆ ತರಬಾರದು ಅಂತ, ಅದನ್ನ ಪ್ರಶ್ನಿಸಿ ಮತ್ತೆ ಗುರುದೇವ್ ಮತ್ತೆ ತಂಡ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ಹಾಸನದ ಜಿಲ್ಲಾ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮಧ್ಯಂತರ ಆದೇಶಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತ ಹೋದ್ರು. ಅಲ್ಲಿ ವಿಚಾರಣೆ ಎಲ್ಲ ನಡೀತು. ಇವತ್ತು ಹೈಕೋರ್ಟ್ ಒಂದು ಮಹತ್ವದ ಆದೇಶ ಅಂತ ಹೇಳಬಹುದು ಈ ಪ್ರಕರಣಕ್ಕೆ ಒಂದು ಸುಖಾಂತ್ಯ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ. ಯಾಕೆ ಅಂತಂದ್ರೆ ಒಂದು ವಿದ್ಯಾಸಂಸ್ಥೆ ಪ್ರತಿ ದಿವಸ ಕೋರ್ಟಿಗೆ ಹಲ್ಕಂಡ್ ಕುತ್ಕೊಂಡ್ಬಿಟ್ರೆ ಅಲ್ಲಿ ಆಡಳಿತ ಮಂಡಳಿಯವರು ಕಾಲೇಜಿನ ಅಭಿವೃದ್ಧಿ ಪಡಿಸೋದು ಯಾವಾಗ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಒಂದ್ ಕಡೆ ಮನೆ ಮಾಡ್ತು. ಮತ್ತೊಂದು ಕಡೆ ದಿನ ಬೆಳಗಾದ್ರೆ ಇದೇ ಜಂಗಿ ಕುಸ್ತಿ ಆಗೋಗ್ಬಿಟ್ರೆ ಕಾಲೇಜಿನ ಹಿತರಕ್ಷಣೆ ಮಾಡೋದು ಕಷ್ಟವಾಗಬಹುದು ಮುಂದಿನ ದಿವಸಗಳಲ್ಲಿ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿರ್ತಕ್ಕಂಥದ್ದು, ಸೂಚನೆ, ಆದೇಶ, ಮತ್ತೊಂದು ಇನ್ನೊಂದು ಎಲ್ಲವನ್ನು ಇವತ್ತು ನೀಡಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಆಯ್ತ್ರಬ್ಬ ಈಗ ಕೋರ್ಟ್ನಲ್ಲಿ ದಿನ ಹಿಂಗೆ ನೀವು ಕಾಲೇಜಲ್ಲಿ ಮಾಡ್ಕೊಂಡು ಹೋಗೋದ್ರ ಬದಲಾಗಿ ಒಂದು ಇದಕ್ಕೆ ತಾರ್ಕಿಕ ಅಂತ್ಯ ತರಬೇಕು. ಹಂಗಾಗಿ ಫೆಬ್ರವರಿ 12ನೇ ತಾರೀಕು, ನಾಡಿದ್ದು ಇನ್ನೊಂದು 2 ದಿವಸ ಇರಬಹುದು, ಫೆಬ್ರವರಿ 12ನೇ ತಾರೀಕು ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎದುರು ಪಾರ್ಟಿಗಾರಂತ ಗುರುದೇವ್ ಮತ್ತೆ ತಂಡಕ್ಕೆ. 2/3 ಮೆಜಾರಿಟಿ ಅನ್ವಯ ಅಂತ ಅಂದ್ರೆ ಈಗಾಗಲೇ 24 ಜನ ನಿರ್ದೇಶಕರಿದ್ದಾರೆ ಮಲ್ನಾಡು ಆಡಳಿತ ಮಂಡಳಿಯಲ್ಲಿ, ಮಲ್ನಾಡು ತಾಂತ್ರಿಕ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ 24 ಜನ ನಿರ್ದೇಶಕರಿದ್ದಾರೆ. ಈ ಪೈಕಿ 2/3 ಮೆಜಾರಿಟಿಯನ್ನ ಪ್ರೂವ್ ಮಾಡುವ ಮೂಲಕ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಅಂದ್ರೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಗುರುದೇವ್ ಮತ್ತು ತಂಡ 16 ಜನ ನಿರ್ದೇಶಕರು ತಮ್ಮ ಪರವಾಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕವತ್ತು ಫೆಬ್ರವರಿ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ. ಅಂಡ್ ಇದನ್ನ ಸಾಕ್ಷೀಕರಿಸಲಿಕ್ಕೆ ಹೈಕೋರ್ಟ್ ನಿಂದಲೇ ಒಬ್ರು ಅಬ್ಸರ್ವರ್ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಹೈಕೋರ್ಟ್ ನಿಂದ ಬರ್ತಕ್ಕಂಥ ಅಬ್ಸರ್ವರ್ ಅವರ ನೇತೃತ್ವದಲ್ಲಿ, ಅವರ ಮುಂಭಾಗದಲ್ಲಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಲಾಗುತ್ತೆ. ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 16 ಜನರೇನಾದ್ರೂ ಕೂಡ ಗುರುದೇವ್ ಅವರ ಬಣಕ್ಕೆ ಬೆಂಬಲವನ್ನ ಕೊಟ್ಟರೆ ಗುರುದೇವ್ ಅವರು ಅಧ್ಯಕ್ಷರಾಗಿ ಬಿಡ್ತಾರೆ. ಒಂದು ವೇಳೆ ತಮ್ಮ ಬಳಿ 16 ನಿರ್ದೇಶಕರ ಬಲವನ್ನ ತೋರ್ಪಡಿಕೆ ಮಾಡಿಕೊಳ್ಳುವಲ್ಲಿ ಏನಾದ್ರೂ ಗುರುದೇವ್ ಮತ್ತು ತಂಡ ವಿಫಲರಾದರೆ ಮುಂದಿನ ಇನ್ನೊಂದು ವರ್ಷನೋ 2 ವರ್ಷನೋ ಯಾವ ಕಾರಣಕ್ಕೂ ಕೂಡ ಇವರಿಗೆ ಅಡ್ಡಿಪಡಿಸುವಂತಿಲ್ಲ ಅಂತ ಒಂದಿಷ್ಟು ನ್ಯಾಯಾಲಯ, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಇರ್ತಕ್ಕಂಥ ಒಂದಿಷ್ಟು ಲಾ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಈ ತರದೊಂದು ನಿರ್ಣಯಕ್ಕೆ ಬರಲಾಗಿದೆ. ಈಗಾಗಲೇ ಇಲ್ಲಿಯ ಸಂಖ್ಯಾಬಲವನ್ನ ನಾವು ನೋಡ್ತಾ ಹೋದ್ರೆ ಸದ್ಯ ಗುರುದೇವ್ ಅವರ ತಂಡದಲ್ಲಿ 14 ಜನರಿದ್ದಾರೆ. ಟಿ ದೇವೇಗೌಡರು ಹಾಗೂ ಜಗದೀಶ್ ಚೌಡಳ್ಳಿ ಅವರ ತಂಡದಲ್ಲಿ ಈಗಾಗಲೇ 10 ಜನ ಇದ್ದಾರೆ. ಅವಿಶ್ವಾಸ ನಿರ್ಣಯ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥದ್ದು 14 ಅಂತ ಅಂದ್ರೆ ಇನ್ನು 2 ನಿರ್ದೇಶಕರ ಬೆಂಬಲ ಗುರುದೇವ್ ಅಂಡ್ ಟೀಮಿಗೆ ಬೇಕಾಗತ್ತೆ ಪ್ರಸ್ತುತ ಆಡಳಿತ ಮಂಡಳಿಯನ್ನ ಮಣಿಸಬೇಕೆಂದರೆ. ಹೈಕೋರ್ಟ್ ಈಗಾಗಲೇ ಫೆಬ್ರವರಿ 12ನೇ ತಾರೀಕು ಅವಿಶ್ವಾಸ ನಿರ್ಣಯವನ್ನ ಮಾಡಿ ಫೆಬ್ರವರಿ 14ನೇ ತಾರೀಕು ವರದಿಯನ್ನ ಸಲ್ಲಿಸುವಂತೆ ಈಗಾಗಲೇ ಸೂಚನೆಯನ್ನ ನೀಡಿದೆ. ಅಂತೆಯೇ ಎಲ್ಲವೂ ಕೂಡ ನಡೆಯುತ್ತೆ. 2
ಪಾರ್ಟಿಯವರು ಅದನ್ನ ಒಪ್ಕೊಂಡಿದ್ದಾರೆ. ಅಂಡ್ ಜಗದೀಶ್ ಚೌಡಳ್ಳಿ ಅವರು ಈ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ನಾವು ಈವರೆಗೂ ಕೂಡ ನ್ಯಾಯಾಲಯದ ಆದೇಶಗಳೆಲ್ಲವನ್ನು ಕೂಡ ಸ್ವಾಗತಿಸಿದ್ದೀವಿ, ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡ್ಕೊಂಡ್ ಬಂದಿದ್ದೀವಿ, ಕಾನೂನನ್ನ ಮೀರಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ಈ ವಿಚಾರದಲ್ಲೂ ಕೂಡ ಹೈಕೋರ್ಟ್ ಏನು ನಿರ್ದೇಶನವನ್ನು ನೀಡಿದೆ ಆ ನಿರ್ದೇಶನವನ್ನ ಪಾಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೀವಿ. ಈಗಾಗಲೇ ನಮ್ಮೊಟ್ಟಿಗೆ 10 ಜನ ನಿರ್ದೇಶಕರಿದ್ದಾರೆ, ಇನ್ನೂ 2 ಬರುವ ನಿರೀಕ್ಷೆಯಲ್ಲಿದ್ದೀವಿ, ಬರುವ ಸಾಧ್ಯತೆಗಳಿದ್ದಾರೆ, ಬಂದ್ರೂ ಬರಬಹುದು, ಬರ್ದಿದ್ರೂ ಚಿಂತೆ ಇಲ್ಲ, ಬಂದ್ರೂ ಪರವಾಗಿಲ್ಲ. ನಾವೇ ಮತ್ತೊಮ್ಮೆ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಗೆಲ್ತೀವಿ, ಗೆದ್ದು ಮತ್ತೆ ಅಧಿಕಾರವನ್ನ ಮುಂದುವರಿಸ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ದಿನಾ ಬೆಳಗ್ಗಾದ್ರೆ ಇದೇ ಜಂಗಿ ಕುಸ್ತಿಯನ್ನ ಮಾಡೋ ಬದಲಾಗಿ ಈಗ ಈ ಪ್ರಕರಣಕ್ಕೆ ಒಂದು ಸುಖಾಂತ್ಯ ಕಾಣುವ ಸಂದರ್ಭ ಎದುರಾಗಿರ್ತಕ್ಕಂಥದ್ದು. ಬಹಳಷ್ಟು ದಿವಸ ಬಾಕಿ ಇಲ್ಲ, ಫೆಬ್ರವರಿ 12ನೇ ತಾರೀಕು ಗುರುವಾರ, ಇನ್ನು 2-3 ದಿವಸದಲ್ಲಿ ಎಲ್ಲಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂತ ನಾವು ಕಾದು ನೋಡಬಹುದು.